ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಎಕ್ಸಸೈಸ್ 3.1 7th ಕ್ವೆಶನ್. ಇದುವರೆಗೂ ನಾವು 6 ಕ್ವೆಶನ್ಸ್ದು ಸೀರೀಸ್ ನೋಡಿದ್ವಿ. ಸೊ ಇವತ್ತು 7ನೇ ಕ್ವೆಶನ್. ಜಸ್ಟ್ ಕ್ವೆಶನ್ ನೋಡೋಣ. ಡ್ರಾ ದ ಗ್ರಾಫ್ಸ್ ಆಫ್ ದ ಇಕ್ವೇಷನ್ ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಕ್ವಲ್ ಟು 0 and 3x plus 2y minus 12 equal to 0. Determine the coordinates of the vertices of the triangle formed by these lines and the x-axis and shade the triangular region. ಕ್ವೆಶನ್ ಏನು ಹೇಳ್ತಾ ಇದೆ ಅಂದರೆ, ಈ ಎರಡು ಲೈನ್ನ ನಾವು ಗ್ರಾಫ್ಲಿ ಪ್ಲಾಟ್ ಮಾಡಬೇಕು. ಓಕೆ, ಸೊ ಈ ಥರ ಬರುತ್ತೆ. ಆಮೇಲೆ ಈ ಎಕ್ಸ್ ಆಕ್ಸಿಸ್ ಜೊತೆ, ಈ ಆಪ್ಸಿಸ ಜೊತೆ ಏನು ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆಯಲ್ಲ ಅದನ್ನು ಶೇಡ್ ಮಾಡಬೇಕಂತ ಹೇಳ್ತೇವೆ. ಸೊ ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಕ್ವಲ್ ಟು 0 ಮತ್ತು 3x ಪ್ಲಸ್ 2y ಮೈನಸ್ 12 ಈಕ್ವಲ್ ಟು 0 ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ. ಫಸ್ಟ್ ಅಂದರೆ ಗ್ರಾಫ್ ಎಳೆಯಬೇಕು, ಪ್ಲಾಟ್ ಮಾಡಬೇಕು. ಈ ರೇಖೆಗಳು ಮತ್ತು ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿ ಹಾಗೂ ತ್ರಿಕೋಣೀಯ ವಲಯವನ್ನು ಛಾಯಾಗೊಳಿಸಿ. ಅಂದರೆ ಈ ಕೋಆರ್ಡಿನೇಟ್ಸ್ನ ಬರಿಬೇಕು. ಇದು ಇಲ್ಲಿ, ಆಮೇಲೆ ಈ ಪಾಯಿಂಟ್ಸ್ ಎಲ್ಲಿ ಜಾಯಿನ್ ಆಗ್ತಾ ಇದೆಯಲ್ಲ ಅದು ಈ ಕೋಆರ್ಡಿನೇಟ್ಸ್ ಜಾಯಿನ್ ಆಗುತ್ತಲ್ಲ ಅದನ್ನು ಬರಿಬೇಕು. ಆಮೇಲೆ ಈ ಟ್ರಯಾಂಗುಲರ್ ಶೇಪ್ನ ಶೇಡ್ ಮಾಡಬೇಕು. ಓಕೆ, ಸೊ ಡೈರೆಕ್ಟ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋಣ. ಸೊ ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಕ್ವಲ್ ಟು 0. ಇದನ್ನು ಜಸ್ಟ್ ರೀಫಾರ್ಮ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ ಮೈನಸ್ ವೈ, ಈ ಪ್ಲಸ್ 1 ಈ ಕಡೆ ಬಂದಾಗ ಮೈನಸ್ 1. ಸೊ ಸೆಕೆಂಡ್ ಇಕ್ವೇಶನ್ 3x ಪ್ಲಸ್ 2y ಮೈನಸ್ 12 ಈಕ್ವಲ್ ಟು 0. ಸೊ 3x ಪ್ಲಸ್ 2y, ಈ ಮೈನಸ್ 12 ಈ ಕಡೆ ಬಂದಾಗ ಪ್ಲಸ್ 12. ಓಕೆ, ಸೊ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಮತ್ತು ವೈ, ಎಕ್ಸ್ 0 ಒಂದ್ಸಲ y 0, x 1, y 1. ಸೊ x ವ್ಯಾಲ್ಯೂ 0 ಇದ್ದಾಗ, ಸೊ x ವ್ಯಾಲ್ಯೂ 0 ಇದ್ದಾಗ 0 ಮೈನಸ್ y ಈಕ್ವಲ್ ಟು ಮೈನಸ್ 1. ಸೊ ಮೈನಸ್ y ಈಕ್ವಲ್ ಟು ಮೈನಸ್ 1. ಈ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ y ವ್ಯಾಲ್ಯೂ ಇಸ್ 1. ಕ್ಲಿಯರ್? ಸೊ ನೆಕ್ಸ್ಟ್ y ವ್ಯಾಲ್ಯೂ 0 ಇದ್ದಾಗ x ಮೈನಸ್ 0 ಈಕ್ವಲ್ ಟು ಮೈನಸ್ 1. ಸೊ x ಈಕ್ವಲ್ ಟು ಮೈನಸ್ 1. ಸೊ ಈಗ x ವ್ಯಾಲ್ಯೂ 1 ಮಾಡ್ತಾ ಇದ್ದೀವಿ. 1 ಮೈನಸ್ y ಈಕ್ವಲ್ ಟು ಮೈನಸ್ 1. ಓಕೆ, ಸೊ ಈ ಮೈನಸ್ y ಇಲ್ಲೇ ಉಳಿಯುತ್ತೆ. ಈ ಪ್ಲಸ್ 1 ಈ ಕಡೆ ಬಂದಾಗ ಮೈನಸ್ 1 ಮೈನಸ್ 1. ಸೊ ಎರಡು ವ್ಯಾಲ್ಯೂಸ್, ಎರಡು ಸಿಂಬಾಲ್ಸ್ ಮೈನಸ್ ಇದ್ದರೆ ಸಿಂಬಾಲ್ ಹಾಗೆ ಉಳಿಯುತ್ತೆ, ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ. ಮೈನಸ್ 2, ಮೈನಸ್ y ಈಕ್ವಲ್ ಟು ಮೈನಸ್ 2, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ y ಈಕ್ವಲ್ ಟು 2. ಈಗ ಎಕ್ಸ್ ವ್ಯಾಲ್ಯೂ 1 y ವ್ಯಾಲ್ಯೂ 1 ಇದ್ದಾಗ x minus y equal to minus 1. So x minus y equal to y value minus 1 equal to minus 1. So e minus 1 ಈ ಕಡೆ ಬಂದಾಗ x equal to minus 1 minus 1, that is equal to minus 2. So x equal to minus 2. ಕ್ಲಿಯರ್? ಈಗ ಇದೇ ಸೆಕೆಂಡ್ ಇಕ್ವೇಷನ್ ಅಲ್ಲಿ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ 3 ಇಂಟು 0 ಪ್ಲಸ್ 2y ಈಕ್ವಲ್ ಟು 12. ಸೊ ಇದಂತೂ 0 ಎಲಿಮಿನೇಟ್ ಆಯಿತು. 2y ಈಕ್ವಲ್ ಟು 12, y ಈಕ್ವಲ್ ಟು 12. ಇದು ಈ ಕಡೆ ಬಂದಾಗ ಡಿವೈಡ್ ಬೈ 2 1 6, y ವ್ಯಾಲ್ಯೂ 6. ಸೊ ಈಗ y 0 ಇದ್ದಾಗ
3 into x plus 2 into 0 equal to 12. ಸೊ ಇದಂತೂ ಎಲಿಮಿನೇಟ್ ಆಯಿತು. 3x equal to 12, x equal to 12 upon 3, 3 ones are 3 fours. ಓಕೆ, ಸೊ ಅದೇ ಥರ ಈಗ x ವ್ಯಾಲ್ಯೂ 1 plus 2y equal to 12. ಸೊ e plus 3, 3 plus 2y equal to 12. ಸೊ e plus 3 ಈ ಕಡೆ ಬಂದಾಗ 2y equal to 12 minus 3. ಸೊ 2y equal to 9. y equal to 9 upon 2. ಸೊ 2 4s are 8, 1 ಉಳಿಯುತ್ತೆ 4.5. x ವ್ಯಾಲ್ಯೂ 1 ಇದ್ದಾಗ y ವ್ಯಾಲ್ಯೂ 4.5. ಈಗ y ವ್ಯಾಲ್ಯೂ 1, 3x plus 2 into 1 equal to 12. 3x plus 2 equal to 12. e plus 2 ಈ ಕಡೆ ಬಂದಾಗ ಮೈನಸ್ ಇಲ್ಲಿ ಹೋಗುತ್ತೆ. 3x equal to 12 minus 2. 3x equal to 10. x equal to 10 upon 3. x equal to 10 upon 3. 3.33. ಸೊ ಇದು ರಿಕರಿಂಗ್ ಇರುತ್ತೆ. 3. ಇದು ರಿಕರಿಂಗ್. ಸೊ ಎರಡು ಲೈನಿಂದು ವ್ಯಾಲ್ಯೂಸ್ ಸಿಕ್ತು. ಓಕೆನಾ? ಸೊ ಗ್ರಾಫ್ ಪ್ಲಾಟ್ ಮಾಡಿ. ಸೊ ಡೈರೆಕ್ಟ್ ವ್ಯಾಲ್ಯೂಸ್ನ ಪ್ಲಾಟ್ ಮಾಡೋಣ. ಫಸ್ಟ್ ಲೈನ್ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಇಲ್ಲಿ ಇದು 0 ಇದ್ದಾಗ y ವ್ಯಾಲ್ಯೂ 1, y ಇಲ್ಲಿ 1. ಸೊ ಇದು ಪ್ಲಸ್ ಎಕ್ಸ್ ಆಕ್ಸಿಸ್, ಇದು ಮೈನಸ್ ಎಕ್ಸ್ ಆಕ್ಸಿಸ್, ಇದು ಪ್ಲಸ್ ವೈ ಆಕ್ಸಿಸ್, ಕೆಳಗಿಂದು ಮೈನಸ್ ವೈ ಆಕ್ಸಿಸ್. ಸೊ ಇಲ್ಲಿ ಇದು ಫಸ್ಟ್ ಪಾಯಿಂಟ್. ಸೊ ಎಕ್ಸ್ ವ್ಯಾಲ್ಯೂ -1 ಇದ್ದಾಗ y ವ್ಯಾಲ್ಯೂ 0. ಸೊ ಇಲ್ಲಿ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ y ವ್ಯಾಲ್ಯೂ ಕ್ಲಿಯರ್? ಇಲ್ಲೊಂದು ಪಾಯಿಂಟ್ ಇದೆ, ಈ ಲೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೆಕೆಂಡ್ ಲೈನ್ ಪ್ಲಾಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಇಲ್ಲಿ y ವ್ಯಾಲ್ಯೂ 6 ಇಲ್ಲಿ ಬರುತ್ತೆ. ಸೆಕೆಂಡ್ ಲೈನ್ ಇದು ಫಸ್ಟ್ ಲೈನ್. ಸೊ ಎಕ್ಸ್ ವ್ಯಾಲ್ಯೂ 4 ಇದ್ದಾಗ y ವ್ಯಾಲ್ಯೂ 0 ಇಲ್ಲಿ. ಎಕ್ಸ್ ವ್ಯಾಲ್ಯೂ 1 ಇದ್ದಾಗ y ವ್ಯಾಲ್ಯೂ 4.5. ಸೊ y ವ್ಯಾಲ್ಯೂ 1 ಇದ್ದಾಗ ಎಕ್ಸ್ ವ್ಯಾಲ್ಯೂ ಸಮಥಿಂಗ್ 3.3. ಸೊ ನಮ್ಮ ರೂಟ್ಸ್ ಬಂದ್ಬಿಟ್ಟು ಇದು 2 ಮತ್ತು ಕನ್ಫರ್ಮ್ ವ್ಯಾಲ್ಯೂ 2 ಮತ್ತು 3. ಸೊ ಆ್ಯಕ್ಚುಲಿ ನಮ್ಮ ಕ್ವೆಶನ್ ಇದಲ್ಲ, ನಮಗಿದು ವ್ಯಾಲ್ಯೂ ಸಿಗ್ತಾ. ಸೊ ಇದು ಎಲ್ಲೆಲ್ಲಿ ಕೂಡ್ತಾ ಇದೆ ಇಲ್ಲಿ, ಮತ್ತು ಇದು ಎಲ್ಲೆಲ್ಲಿ ಕೂಡ್ತಾ ಇದೆ ಈ ಪಾಯಿಂಟ್ಸ್ನ ಬರೀಬೇಕು. ಸೊ -1 and 0 ನೋಡಿ. Determine the coordinates of the vertices
vertices of the triangle formed by these lines and the x-axis and the x-axis. So vertices, triangle the vertices idu, idu, idu. So 2 and 3 coordinates. Okay. -1 and 0 because ಇದು x-axis ಜೊತೆಗಿದೆ and +4 and 0. ಇದು ನಮ್ದು ಆನ್ಸರ್. ಪ್ಲಸ್ ಏರಿಯಾನ ಶೇಡ್ ಮಾಡಬೇಕು. ಕ್ಲಿಯರ್? ಥ್ಯಾಂಕ್ ಯು.